ಪತಂಜಲಿ ಯೋಗ ಪ್ರಸಿದ್ಧೊಳಗೆ ಷಡ್ದರ್ಶನ ಸಮನ್ವಯ ಅಂತ ಒಂದು ಕಥೆಗೆ ವಿಚಾರ ಬಂದಿದೆ. ಮನುಷ್ಯನ ಅಂತಿಮ ಧ್ಯೇಯ ಏನಪ್ಪ ಅಂದರೆ ಆ ಭಗವಂತನ ಪ್ರಾಪ್ತಿ, ವಿವೇಕ ಖ್ಯಾತಿ ಅನ್ನೋದು. ಅದನ್ನು ಮಾಡ್ಕೊಳ್ಳೋ ಸಲುವಾಗಿ ಅದು ಪಡ್ಕೊಳ್ಳೋ ಉಪಾಯ ಏನಪ್ಪ ಈ ಮಾತನ್ನು ಹೇಳೋದು ಹೇಗೆ ಅಷ್ಟಾಂಗ ಯೋಗವನ್ನು ತಿಳಿಸಬೇಕು. ಹ್ಯಾಂಗೆ ಹೋಗ್ಬೇಕಪ್ಪ ಮೊದಲೇನಪ್ಪ ಪ್ರಾರಂಭದೊಳಗೆ ಜ್ಞಾನ ಸಪ್ತ ಭೂಮಿಕೆಗಳು ಅಂತ ಮೊದಲೇನು ನಿರ್ಮಾಣ ಆಗಬೇಕಲ್ಲ ಸುಖ ಇಚ್ಛ. ಆ ಸುಖ ಈ ಸುಖ ಅಲ್ಲ, ತಿನ್ನೋದು ಅನ್ನೋದಲ್ಲ, ಬೇಡದಾಗ ಗುಲಾಬ್ ಜಾಮೂನ ಸುಖ. ಆ ಸುಖ ನಮಗೆ ಸುಖ ಅನ್ನಿಸ್ಬಲ್ದು. ಯಾಕಂದ್ರೆ ಇದ್ರಾಗ ತೊಳಗಾಡ್ತೇವೆ, ಅದೇ ಸುಖ. ಅದಕ್ಕೆ ಹಂಗೆ ನಮಗೆ ಈ ಖ್ಯಾತಿ ಪಡ್ತ ಜ್ಞಾನ ಉದಯ ಆಗೋದು ಈ ಮೆಟ್ಲು ಅತ್ಲ ಹಂಗೆ ಹೇಳಿದ್ರೆ ಈ ಥರ ಏನು ಹೇಳ್ತಾರಪ್ಪ ಅವರು ಅಂದರೆ ಯೋಗಾಂಗ ಅನುಷ್ಠಾನ ನಾದ ಶುದ್ಧಿಕ್ಷಯೆ ಜ್ಞಾನದೀಪ್ತಿರ ವಿವೇಕ ಏನಾಗಬೇಕು? ಯೋಗದ ಅಂಗದ ಅನುಷ್ಠಾನ. ಅಂಗಗಳಂದರೆ 8 ಅಂಗಗಳು. ಭಾಗ ಅಂಗ ಅಂದರೆ ಭಾಗ ಅಂತ ತಿಳ್ಕೊ. ಹಂಗೆ ಆ ಅಶುದ್ಧಿಯ ನಾಶ ಆದಾಗ ಅವುಗಳ ಅನುಷ್ಠಾನದಿಂದ ಯಾವ ಅನುಷ್ಠಾನದ ಯೋಗದ ಅಂಗಗಳ ಅನುಷ್ಠಾನ ಮಾಡ್ಕೊಂತ ಹೋದ್ರೆ ನಿನ್ನಲ್ಲಿ ಅನೇಕ ರೀತಿಯ ಅಶುದ್ಧಿ ಅದ, ಅದು ನಾಶ ಆಗ. ರಾಗದ್ವೇಷಗಳು ಬೇರೆ ಬೇರೆ ರೀತಿಯಾದ ಹಂಗೆ ಇದೆ ಎಲ್ಲ ಅದು ನಾಶ ಆಗಿ ಜ್ಞಾನದ ಪ್ರಕಾಶ ಅದು ವಿವೇಕ ಖ್ಯಾತಿ ಪರ್ಯಂತರ ಅಲ್ಲೇ ಹೋಗ್ಬೇಕು. ಅದಕ್ಕೆ ಯೋಗದ 8 ಅಂಗಗಳ್ಯಾವಪ್ಪ ನಾವು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಸಮಾಧಿ. ಯಮ ನಿಯಮಗಳು ಇವು ಪ್ರಾರಂಭದ್ವು, ಆಮೇಲೆ ಆಸನ. ಯೋಗ ಅಂತ ಮತ್ತೆ ಆಸನ ತಿಳಿದ್ರು. ಅದ್ರ ಮೊದಲಿನ ಗೊತ್ತೇ ಇಲ್ಲ. ಚಂದಾಗಿ ಮಾಡಿದ್ರೆ 3ನೇದು ಆಸನ, ಆಮೇಲೆ ಪ್ರಾಣಾಯಾಮ. ಈ ಅಂಗಗಳೇನಲ್ಲ ಇವು ಪ್ರಾರಂಭದ್ದು. ಇವಕ್ಕೆ ಬಾಹ್ಯ ಅಂಗಶಾಸ್ತ್ರ ಯಾವು? ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ. ಮುಂದೆ ಏನದವಲ್ಲ ಧಾರಣಾ ಧ್ಯಾನ ಸಮಾಧಿ, ಅವು ಅಂತರಂಗ. ಯೋಗದೊಳಗೆ ಏನಪ್ಪ ವ್ಯಾವಹಾರಿಕವಾಗಿನೂ ತಗೊಳ್ರಿ, ಇವು ಬೇಕು ನಿನಗೆ. ಈ ಸಮಾಧಿ ಅಂತಲ್ಲ, ಆ ಸಮಾಧಿ ಬಿಡು, ಅದು ಜ್ಞಾನ ಸಮಾಧಿ ಹೇಳ್ತಾರೆ, ಅದನ್ನು ಬಿಡು. ಲೌಕಿಕದೊಳಗೆ ಒಂದು ಕಾರ್ಯಗಳು ಮಗ್ನ ಆಗ್ಬೇಕಾದ್ರೆ ಲಕ್ಷ ಅತ್ತಾಗ ಹೋಗ್ಬೇಕಿಲ್ಲ, ಏನು ಉಳಿದೆಲ್ಲ ಇದ್ರೂ ನಡೀತದೋ ಅದು ಇದು. ಅದಕ್ಕೆ ಹೇಳಿದ್ನಲ್ಲ, ಬಣ್ಣ ಇಷ್ಟು ಏಕಾಗ್ರ ಆಗ್ಬೇಕವ ಬಣ್ಣ ಬಡ್ಯಾವ. ಚಾ ತಂದಿಟ್ರೆ ಅವ್ರವ್ವ ಹಿಂಗೆ ಎದ್ದಾಗ ಅಲ್ಲೇ ಇಡಂತ ಅವ್ ಚಾ ತಂದದ್ದು ಗೊತ್ತಿಲ್ಲ. ಸಾಕಾಗಿ ಕವ್ವ ಕರೆದು ಚಾ ಕುಡಿ ಬರೋ ಅಲ್ಲೇ ಇಟ್ಟ ನೋಡಪ್ಪ ಕುಡಿ ಅಂತ ಇಟ್ಟು ಹ್ಞೂ ಅಂತಾನೆ. ಲಕ್ಷ ಎಲ್ಲೈತಿ ಹಾಂ. ಹಂಗೆ ಮಗ್ನ ಆಗ್ಬೇಕಾದ್ರೆ ಇವೆಲ್ಲ ಸಾಧನೆಗಳು ತಿನಿಸಿನ ಕಡೆ ಉಣಿಸಿನ ಕಡೆ ಲಕ್ಷ ಅತ್ತ ಮಗ್ನ ಆಗ್ತಾನೆ ನಾವು. ಯಾಕೆ ಹಂಗೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಸಮಾಧಿ ಇವು ಹೇಳ. ಇದರೊಳಗೆ ಎಲ್ಲಕ್ಕಿಂತಲೂ ಅಂತಿಮ ಅಂಗ, ಕೊನೆ ಅಂಗ ಸಂಪ್ರಜ್ಞಾತ ಸಮಾಧಿ. ಅಲ್ಲಿ ಮುಂದೆ ಅಸಂಪ್ರಜ್ಞಾತ ಸಮಾಧಿ ತನಕ ಹೋಗ್ತಾರೆ. ಅದಕ್ಕೆ ಈ ಸಂಪ್ರಜ್ಞಾತ ಸಮಾಧಿ 4 ಭೂಮಿಕೆ: ವಿವರ್ತಾನುಗತ ವಿಚಾರಾನುಗತ, ಆನಂದಾನುಗತ, ಅಸ್ಮಿತಾನುಗತ. 4 ಮಾಡಿದ್ರಿ ಇದ್ರಾಗನ. ಹೌದಾ? ಇಲ್ಲಿಕ್ರೆ ಸಂಪ್ರಜ್ಞಾತ ಅಸಂಪ್ರಜ್ಞಾತ 2 ಮಾಡಿಬಿಟ್ರಿ. ಇವ್ರು ಇನ್ನೂ 4 ಮಾಡಿದ್ರು, 2 ಮಾಡಿದ್ರು, ಮತ್ತಂದ್ರೆ 4. ವಿತರ್ಕ ಅದು ಇದು ಹೋಗ್ಬೇಕು. ವಿಚಾರಾನುಗತ ಬೇರೆ ಬೇರೆ ವಿಚಾರ ಹೋಗ್ಬೇಕು. ಆನಂದಾನುಗತ ಇದ್ಲಾಗಿನ ಆನಂದ ಹೋಗ್ಬೇಕು. ಆಮೇಲೆ ಅಸ್ಮಿತಾನುಗತ ನಾನು ಅಸ್ಮಿತ ನಾನು ಅದು ಹೋಗ್ಬೇಕು. ಇವೆಲ್ಲ ಹೋದಾಗ ಅವಾಗ ಏನಾಗ್ತದ ಅಲ್ಲಿ ಬರ್ತದೆ. ಅಲ್ಲಿ ಹೋದಿ ಅಂದ್ರೆ ಇವು ನಿಧಾನ ಒಂದೇ ಹೋಗ್ಕೊಂಡು ಒಂದಕ್ಕೊಂದು ಪೂರಕ ಪೋಷಣ ಅಂತಾರೆ. ಹೆಂಗಪ್ಪ ಅಂತಂದ್ರೆ ಅದು ಆತಂದ್ರೆ ಇದು ಬರ್ಕೋತದೆ ಅತ್ಲಾಗೂ ಬಿಡೋಂಗಿಲ್ಲ. ಒಂದೊಂದು ಜೋರ್ಕೋತ ಕರಿ ಅಂತ್ಯಮ ಶಬ್ದ ಅದು ಬರ್ತದೆ. ಹಾಗೆ ಹೇಳ್ತಾರೆ. ಅಲ್ಲೇ ಮೇಲೆ
ನಾವು ಅವರೋಹ ಕ್ರಮವನ್ನು, ಇದರಿಂದ ಉಲ್ಟಾ ಆರೋಹ ಕ್ರಮ ಹೇಳುದು. ಇಷ್ಟು ಅಂತರ್ಮುಖತಾ ಬೆಳೀತೈತಲ್ಲ, ಯಾವಾಗ ಕೊನೆಗೆ ಆದಾಗ ಇಲ್ಲೇ ನಾವು ಅವರೋಹ ಕ್ರಮ ಕಡಿಮೆ, ಇದರಿಂದ ಉಲ್ಟಾ ಹೌದು ಆರೋಹ ಕ್ರಮವಾದಿ ಅಂತ. ಇಷ್ಟು ಅಂತರ್ಮುಖತಾ ಬೆಳೀತೈತಲ್ಲ ಅಷ್ಟೇ ರಜತಮದ ವಿಕ್ಷೇಪದ ಮಲ ಹಾಕಿ ಹೋಗ್ಬಿಡ್ತೈತಿ. ಸತ್ವದ ಪ್ರಕಾಶ ಬೆಳ್ಕೊಂಡು ಇದೆ ಅಷ್ಟೇ. ಅದು ಬೆಳಿಬೇಕಾದ್ರೆ ಇವನು ಮಾಡ್ಬೇಕು, ಶಾಂಪಲ್ಲಿಗೆ ಮಾಡೋದಲ್ಲ, ಸರಿಯಾಗಿ ಮಾಡಿ. ಅಲ್ಲೇ ಪ್ರಾಣಾಯಾಮಕ್ಕೂ ಮನಸ್ಸಿಗೂ ಭಾಳ ಸಂಬಂಧ ಅದು. ಮನಸ್ಸು ಹ್ಯಾಂಗೆ ತಯಾರಾಗುವಂಥ ಆಕಾಶದಿಂದ ವಾಯು ಅಂತೀರಿ, ಅದಲ್ಲ. ಆ ವಾಯು ಅಂದರೆ ಇತ್ಲಾಗ ಅದು ನಿಂದ್ರಿಸಿದ ಅಲ್ಲ. ಪ್ರಾಣಾಯಾಮಕ್ಕೂ ಭಾಳ ಮಹತ್ವದ. ಹಂಗೆ ಸುಮ್ಮನೆ ಮಾಡಿ, ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಮುಗಿದು ಪ್ರಾಣಾಯಾಮ ಹಂಗಲ್ಲ. ಅನುಲೋಮ ವಿಲೋಮ ಬೇರೆ. ಆ ಪ್ರಾಣಾಯಾಮದೊಳಗೆ ವಿಷಮ ಸಮ, ಇದು ನಾವು ಸಮ ಪ್ರಮಾಣ. 12 ಏರಿಸೋದು, 12 ಬಿಡೋದು ಸಮ ಪ್ರಮಾಣ. ವಿಷಮ ಪ್ರಮಾಣ ಅಂದ್ರೆ 12, 24, 36 ಅಲ್ಲಿ ತನಕ ಹೋಗೋದು ಗಡಿ. ಅಷ್ಟು ಎದ್ರ ತನಕ ಮಾತ್ರೆಗಳು ಅಷ್ಟಾವಾಗಲೇ ಇರ್ತವೆ. ಅದೇ ಲಕ್ಷ, ಅದ್ರ ಬೇರೆ ಏನು ಬರೋದೇ ಇಲ್ಲ, ಹಂಗೆ ಆಗ್ತಿರ್ತವೆ. ಅದಕ್ಕೆ ಅವರೋಹ ಕ್ರಮ ಹೇಳ. ಇದ್ರ ಊಟ ಆರೋಹ ಕ್ರಮ ಅಂಶ. ಅಷ್ಟು ಅಂತರ್ಮುಖತಾ ಬೆಳೀತಲ್ಲ ಅಷ್ಟೇ ರಜಾ ತಮದ ವಿಕ್ಷೇಪ, ಅಂಗಾತಿಗ ವಿಕ್ಷೇಪ ತಥಾ ಮಲ ಅಂದರೆ ಪಾಪದೋಷಗಳು ಎಲ್ಲ ದೋಷ ದಾಟಿ ಹೋಗಿ ಸತ್ವದ ಪ್ರಕಾಶ ಬೆಳ್ಕೊಂಡು. ಮತ್ತು ಈ ಸತ್ವದ ಪ್ರಕಾಶ ಚೇತನ ಅಲ್ಲೇ ಆತ್ಮ ಸ್ಪರ್ಶ ಅಲ್ಲೇ ಅದಕ್ಕೆ ಅಧಿಕ ಸ್ಪಷ್ಟದಿಂದ ಪ್ರತಿ ಬೆಳೀತು. ಅಷ್ಟು ಸ್ಪಷ್ಟ ಆಗತ್ತೆ. ಈ ಕ್ರಮ ಬಂಧವನ್ನು ತೆಗೆಯುತ್ತೆ. ಬಂಧನವನ್ನು ತೆಗೆದುಹಾಕಿ ಮೋಕ್ಷದ ಪ್ರಾಪ್ತಿ ಆಗ್ತದೆ. ಇನ್ನೇನು ಬೇಕು ನಿನಗೆ? ಇಷ್ಟ ನೋಡಿ. ಇದಕ್ಕೆ ಅದು ಇದು ಏನು ಬೇಕು ಮಾಡ್ಕೊಂತ ಹೋಗ್ಬೇಡಿ. ರೋಗ ಹೋಗ್ತಾವ, ಎಲ್ಲ ಹೋಗ್ತೈತಿ. ರೋಗ ಹೋಗ್ತಾವ, ಅದು ಹೊಸ ಬರುವುದಿಲ್ಲ. ಅದು ಕೇಳ್ದವ, ಕರೋನಾ ಕೇಳ್ದವ, ಕರೋನಾ ಮುದುಕರ ಕಡೆ ಹೋಗ್ತಿ ಅಂತಿಂತ ಬಾ ನನ್ನ ಕಡೆ ನೋಡೋಣ ನಾವು, ಅದೇ ಬರ್ತೀವಿ. ಈ ಆರೋಹ ಕ್ರಮ ಅದು ಪ್ರಕಾಶ ಬೆಳೀತದೆ. ಅದು ಹೇಳ್ತಾರೆ ಅವಸ್ಥಾ ವಿತರ್ಕಾಂಗತ ಸಂಪ್ರಜ್ಞಾ ಸಮಾನ. ಅದರೊಳಗೆ ರಜ ತಮದ ದಬ್ಬಲ್ಪಟ್ಟು ಸತ್ವದ ಪ್ರಕಾಶ ಸ್ಥೂಲಭೂತ ಅದು ವ್ಯವಹಾರದ ವಾಸ್ತವಿಕ ಸ್ವರೂಪದ ಸಾಕ್ಷಾತ್ಕಾರ. ಈ ಭೂಮಿಕಾ ಸಂಬಂಧ ಅಲ್ಲೇ 5 ಸ್ಥೂಲಭೂತ, ಅದರಿಂದ ಅಂಥ ಸ್ಥೂಲ ಪದಾರ್ಥ, ಸ್ಥೂಲ ಶರೀರ, ಸ್ಥೂಲ ಜಗತ್, ಭೂರ್ಭುವ ಇವೆಲ್ಲ ಇದರ ಕೂಡ ಸಮ. ಅದಕ್ಕೆ ಈ ಭೂಮಿ ಇಲ್ಲಿ ತನಕ ವೈಕಾರಿಕ ಬಂಧ ಅಂತ ಅಲ್ಲಿ ಹೇಳಿ ಆಮೇಲೆ ಹೋಗ್ತದೆ. ಎರಡನೇ ಅವಸ್ಥಾ ವಿಚಾರಾನುಗತ ಸಂಪ್ರಜ್ಞಾ ಸಮ. ಎರಡನೇದು ಹೇಳಿ ಇದು ರಜ ತಮದ ಹೆಚ್ಚಿನ ದಪ್ಪ ಕುಂತದ್ದು. ಅವ ಅಧಿಕ ಪ್ರಕಾಶ. 5 ಸ್ಥೂಲಭೂತ 5 ಸೂಕ್ಷ್ಮಭೂತ ಹೋಗ್ತಾವ, ಮೇಲೆ ಸ್ಥೂಲಭೂತ. ಈಗ ಸೂಕ್ಷ್ಮಭೂತ ಅದ್ರ ಸೂಕ್ಷ್ಮತೆ ತಾರತಮ್ಯದಿಂದ 5 ತನ್ಮಾತ್ರೆಗಳ ಸಾಕ್ಷಾತ್ಕಾರ ಆಗ್ತದೆ. ಮತ್ತು ಆ ಸಂಬಂಧ 5 ಸೂಕ್ಷ್ಮಭೂತಗಳು, ಸೂಕ್ಷ್ಮ ಶರೀರ, ಸೂಕ್ಷ್ಮ ಜಗತ್ತು ಅಂದರೆ ಚಂದ್ರಲೋಕಾದಿ, ಅವು ಸ್ವಹ ಮಹಾ ಅವು ಒಂದು ಪ್ರಕಾರದಿಂದ ಸೂಕ್ಷ್ಮತೆ ಅವಸ್ಥಾ, ಅದೇ ಸೂಕ್ಷ್ಮ ಅವಸ್ಥಾ. ಇದರೊಳಗೆ ಆಸಕ್ತ ಯೋಗಿ ಈ ಪುನರಾವರ್ತಿನಿ ಮುಕ್ತಿ ಪ್ರಾಪ್ತಿ ನೋಡ್ಕೋತಾ ಬರ್ತಾನೆ. ಅದಕ್ಕೆ ಈ ವೈಕಾರಿಕ ಬಂಧ ಅರ್ಥಾತ್ ಜನ್ಮ ಮೃತ್ಯು ಜರ ರೋಗದಿಂದ ಅಲ್ಲಿ ಅವನ ಮೋಕ್ಷ ಆಗಿಬಿಡ್ತದೆ, ಸಾಕು. ಕಿಂತು ಅದರೊಳಗೆ ದಾಕ್ಷಿಣಿಕ ಬಂಧ ಅರ್ಥಾತ್ ಸೂಕ್ಷ್ಮ ಶರೀರ, ಅದ್ರ ಸಂಬಂಧ ಇಡುವಂಥ ರಾಗದ್ವೇಷ ಮಾನಸಿಕ ಸಹ ಇರುತ್ತಾವೇನು ನೋಡಿ. ಅದಕ್ಕೆ ಅವನಿಗೆ ದಾಕ್ಷಣಿಕ ಬಂಧ ಅಂತ ಅನ್ನೋದು. ಅವು ಹೋಗ್ಬೇಕಲ್ಲ, ಯಾವ ಒಳಗಿನ ಸೂಕ್ಷ್ಮ ಆರಕ ಅಲ್ಲಿ ಹೋಗೋದು. ಅದಕ್ಕೆ ನ ವಿಶೇಷ ಗತಿರ್ ವಿಕ್ರಿಯಸ್ಯ, ವಿಶೇಷ ಗತಿ ಪ್ರಾಪ್ತ ಆಗೋದು ವಾಸ್ತವಿಕ ಮುಕ್ತಿ ಅಲ್ಲ ನೋಡಿ. ಯಾಕೆ ಆತ್ಮ ತನ್ನ ಶುದ್ಧ ಜ್ಞಾನ ಸ್ವರೂಪದ ಅಲ್ಲಿ ಹೋಗ್ಬೇಕಾಗೈತೆ. ಅಲ್ಲೇ ಅದು ನಿಷ್ಕ್ರಿಯ ಆಗಿರ್ತದೆ. ಅವಾಗ ಸಂಯೋಗಾಶ್ಚ ವಿಯೋಗಾಂತ ಇತಿ ನ ದೇಶಾದಿಲ ಅದೇ ಅಂದರೆ ಸಂಯೋಗ ವಿಯೋಗ ಅಂತ, ಕೂಡುವಿಕೆ ವಿಯೋಗ ಬಿಡುವುದು. ಅದಕ್ಕೆ ಯಾವುದೇ ದೇಶ ವಿಶೇಷ ಚಂದ್ರಲೋಕ ಅಂತರ್ಗತ ಇದರ ಲಾಭವು ವಾಸ್ತವಿಕ ಮುಖ್ಯ.
ಚಂದ್ರಲೋಕ ಅದು ಮುಕ್ತಿ ಅಲ್ಲ, ಸ್ವರ್ಗ ಅದು ಮುಕ್ತಿ ಅಲ್ಲ. ನೋಡಿ, ಮೂರನೇ ಅವಸ್ಥಾ ಆನಂದಾನುಗತ ಸಂಪ್ರಜ್ಞಾಸ, ಮೂರನೇ. ಅದರೊಳಗೆ ತನ್ಮಾತ್ರ ರಜ ತಮ ಅಪೂರ ದಬ್ಬರಾಗ ಸತ್ವದ ಪ್ರಕಾಶ ಬೆಳೆದಾಗ ಅದರಿಂದ ಅಹಂಕಾರ ಅಹಂ ಅಹಂ ಅಹಮಸ್ಮಿ ನಾನು ಅನು ವೃತ್ತಿಯಿಂದ ಅದು ಅಲ್ಲಿ ಗೊತ್ತಾಗುತ್ತೆ ನೋಡಿ. ಅದು ಸತ್ವದ ಆನಂದ ಪ್ರಕಾಶ ಚೇತನ ಇಷ್ಟು ಸ್ಪಷ್ಟ ಆಗ್ತದಲ್ಲ, ಆವಾಗ ಕೆಲವು ಯೋಗ ಇದ ಅವಸ್ಥೆಗೆ ಆತ್ಮಸ್ಥಿತಿ ಅಂತ ತಿಳ್ಕೊಂಬಿಟ್ರು, ಅದರೊಳಗನ ಆಸಕ್ತರಾಗ್ಬಿಟ್ರು ಇದೆ ಅಂಥೇಳಿ. ಮತ್ತು ಶರೀರ ತ್ಯಾಗ ಆದಮೇಲೆ ಅವತ್ತು ದಿವ್ಯ ಲೋಕಕ್ಕೆ ಹೋಗಿ ಶರೀರ ಅಲ್ಲೇ ಹೋಗ್ತಾರೆ. ಆ ಕಾಲದ ಅವಧಿ ಮುಗೀತು ಅಂದ್ರೆ ಅಲ್ಲೇ ಅನೇಕ ವರ್ಷ ಇದ್ದು ಕೈವಲ್ಯ ಅಂತ ಆನಂದವನ್ನು ಭೋಗ್ತಾ ಮಾಡ್ತಾ ಇರ್ತಾರೆ. ಅದಕ್ಕೆ ಅವ್ರು ಬಿದೇ ಕೈವಲ್ಯ ಅಂದ್ಬಿಟ್ರು, ಅಲ್ಲೆಲ್ಲ ಮತ್ತು ಕೊನೆಗೆ ಹೋಗ್ಬೇಕಾಯ್ತು. ಅದು 4ನೇ ಅವಸ್ಥಾ ಬಂತು. ಈ 4ನೇ ಅವಸ್ಥಾ ಅಸ್ಮಿತಾನುಗತ ಅಂದ್ರೆ ಸಂಪ್ರಜ್ಞೆ. ಇದರೊಳಗೆ ಅಹಂಕಾರ ರಜ ದಬ್ಬಲ್ಪಟ್ಟು ಸತ್ವದ ಪ್ರಕಾಶ ಯಾವುದು ಕಾರಣ ಚಿತ್ತ ಸಾಕ್ಷಾತ್ಕಾರ ಅಸ್ಮಿ ವೃತ್ತಿ ಇದೆ. ಈ ಸತ್ವದ ಪ್ರಕಾಶ ಚಿತ್ತೊಳಗೆ ಪ್ರತಿಬಿಂಬಿತ ಚೈತನ್ಯ ಅಂತ ಆತ್ಮಸ್ಪರ್ಶ ಅದಿಷ್ಟು ಸ್ಪಷ್ಟ ಆಗ್ತದಲ್ಲ, ಆದರೆ ಯಾವುದೇ ಯೋಗಿ ಈ ಅವಸ್ಥೆ ಆತ್ಮಸ್ಥಿತಿ ಅಂತ ಇದರೊಳಗಿನ ಆಸಕ್ತ ಆಗ್ತಾನೆ. ಮತ್ತು ಶರೀರ ಆದಮೇಲೆ ಅವತ್ತೊಳಗೆ ದಿವ್ಯ ಲೋಕಕ್ಕನ ಅಲ್ಲಿ ಅಧಿಕ ಅವಧಿ ತನಕ ಕೈವಲ್ಯದಂಗನ ಇದ್ದು ಆಮೇಲೆ ಪ್ರಕೃತಿಲಯ ಅಂತ ಅಲ್ಲಿ ಮುಂದೆ ಪ್ರಕೃತಿಲಯ ಅಂದ್ಬಿಟ್ಟರು. ಮೇಲಿನ ಎರಡೂ ಅವಸ್ಥೆಗಳು ದಾಕ್ಷಣಿಕ ಬಂದ ಅರ್ಥಾತ್ ಸೂಕ್ಷ್ಮ ಶರೀರ ಸೂಕ್ಷ್ಮ ಜಗತ್ತಿನ ಬಂದ ಮೋಕ್ಷ ಅಕ್ಕಿಂತೂ ಇದರೊಳಗೂ ಪ್ರಾಕೃತಿಕ ಬಂದ ಇರ್ತೈತಿನು. ವಿದೇಹದ ಅಹಂಕಾರ ಮತ್ತು ಪ್ರಕೃತಿ ಲಯವನ್ನು ಅಸ್ಮಿತೆ ತಥಾ ಆನಂದದ ಪ್ರಕಟ ಆಗುವುದು ಮುಕ್ತಿ ಅಲ್ಲ ನೋಡಿ. ಯಾಕೆ ಅದು ಆತ್ಮನ ಧರ್ಮ ಅದು ನೋಡಿ. ಕಿಂತು ಅಂತಃಕರಣ ಅದರ ಧರ್ಮ ಶುದ್ಧ ನ ಕಾರಣ ಲಯ, ಕಾರಣ ಅಸ್ಮಿತಾ ಪ್ರಕೃತಿಯೊಳಗೆ ಲಯ ಆಗುತ್ತದೆ. ಪುರುಷನಿಗೆ ಕೃತಕೃತ್ಯತಾ ಸ್ವರೂಪ ಅವಸ್ಥೆ ಇನ್ನೂ ಬಂದಿಲ್ಲ. ಯಾಕೆ ಅದ್ರೊಳಗೆ ಮುಳುಗಿ ಹೋಗವ ಸಮ ಅಂದರೆ ಆ ನೀರು ಮುಳುಗು ಮತ್ತೆ ಹೇಳು ಆತ್ಮಸ್ಥ್ಯ ಪ್ರಾಪ್ತ ಮಾಡೋ ಸಲುವಾಗಿ ಮತ್ತೆ ಹೇಳೋದು ಮತ್ತೆ ಲೋಕದೊಳಗೆ ಹೋಗೋದು ಮುಳುಗಿ ಎದ್ದಂಗೆ ಅಲ್ಲಿ ಹೋಗೋದು ಮತ್ತೆ ಅಲ್ಲಿ ಹೋಗೋದು ಎಲ್ಲಿ ತನಕ ಕೊನೆ ತನಕ ಆಗ್ಬೇಕಲ್ಲ, ಅಲ್ಲಿ ಹೋಗ್ಬೇಕು. ಎಲ್ಲಿ ಆಗ್ಬೇಕದು ಹೋದ್ಮೇಲೆ ಬರೋಂಗಿಲ್ಲ ಇಲ್ಲಿ. ಅದು ನಿಜವಾದ ಸ್ಥಿತಿ. ಅಸಂಪ್ರಜ್ಞಾ ಸಮಾಧಿ ಕೈವಲದ ಅವಸ್ಥೆ ಕೇವಲ ಇಷ್ಟು ಭೇದ. ಅಸಂಪ್ರಜ್ಞಾ ಸಮಾಧಿ ಮತ್ತು ಕೈವಲ್ಯ ಅದು ಇಷ್ಟು ಭೇದ. ಏನು ಅಸಂಪ್ರಜ್ಞಾ ಸಮಾಧಿ ಎಲ್ಲ ವೃತ್ತಿಗಳು ನಿರೋಧ ಆಗಿರ್ತೈತಿ. ಚಿತ್ತೊಳು ನಿರೋಧದ ಸಂಸ್ಕಾರ ಅನ್ಯ ಎಲ್ಲ ವಿಧಾನ ಸಂಸ್ಕಾರ ದಬ್ಬಿಲ್ಪಟ್ಟಿರ್ತಾವ, ಪೂರ್ಣನಾಶಿಗಿರಾಗಿಲ್ಲ. ಅದು ಆತ್ಮ ಸಾಕ್ಷಾತ್ಕಾರ ಮತ್ತು ಆತ್ಮನ ಶುದ್ಧ ಪರಮಾತ್ಮ ಸ್ವರೂಪದಿಂದ ಅವಸ್ಥೆಕ್ಕಿಂತೂ ಕೈವಲ್ಯಗಳು ಎಷ್ಟು ಹೇಳುವಂಥ ಗುಣ ಕಾರಣ ಅಲ್ಲಿ ನೀನು ಆಗಿರ್ತಾವೆ. ತಥಾ ಅದೇ ಪುರುಷಾರ್ಥ ಶೂನ್ಯಾನ ಗುಣಾನ ಪ್ರತಿಪ್ರಸವ ಕೈವಲ್ಯಂ. ಪುರುಷಾರ್ಥ ಶೂನ್ಯ ಆ ಚಿತ್ತಗಳು ಅದು ಇಳುವಂಥ ಗುಣ ತನ್ನ ಕಾರಣ ಲೀನ್ ಆಗಲು ಕೈವಲ್ಯ. ಅಥವಾ ಅಲ್ಲಿ ಹೇಳ್ತಾರೆ ಚಿತ್ತಸ್ಥಿತಿ ತನ್ನ ಸ್ವರೂಪ ಅವಸ್ಥಿತ ಆಗೋದು ಕೈವಲ್ಯ. ಮೂಲ ಸ್ವರೂಪ ಬಂದಿರಬೇಕು, ಅವಾಗ ಮತ್ತೇನು ಇರೋದೇ ಇಲ್ಲ. ಮತ್ತಿರಿ ಹೋಗೋದು ಅದು ಇದು ಏನಿಲ್ಲ, ಇವೆಲ್ಲ ಅಲ್ಲಿಗೆ ಬರ್ತೈತಪ್ಪ. ಇನ್ನು 3 ಪ್ರಮಾಣಗಳನ್ನ ಹೇಳ್ತಾರೆ. ತ್ರಿವಿಧ ಪ್ರಮಾಣ 3 ಅವ 6 ಹೇಳ್ತಾರೆ. ಪ್ರತ್ಯಕ್ಷ ಅನುಮಾನ ಆಗಮ ಪ್ರಮಾಣ. ಆಗಮ ಅಂದ್ರೆ ಏನಪ್ಪ? ಆಗಮ ಅಂದರೆ ಆಪ್ತವಚನ ಅಂತ ಬರ್ಬಿಟ್ಟು ಅಲ್ಲೇ ಆಗಮ ಪ್ರಮಾಣ. ಅನುಮಾನ ಆಗಮ ಅಂದರೆ ಆಪ್ತವಚನ ಅಂತ ಬರ್ತದೆ. ಪ್ರತ್ಯಕ್ಷ ಏನಪ್ಪ? ಯಾವುದೇ ಇಂದ್ರಿಯಿಂದ ತಿಳ್ಕೊಬೇಕು, ಕಣ್ಣಿಂದರ ಕಿವಿಯಿಂದರ ಅದು ಹಾಗೆ. ಅನುಮಾನದ ಯಾವ ಚಿನ್ನ ತಿಳ್ಕೊಬೇಕು, ಯಾವುದು ಪಗಿ ನೋಡಿ ಅದು ಅನುಮಾನ. ಆತ್ಮವಚನ ಅರ್ಥಾತ್ ಆಪ್ತೋಪದೇಶ, ಶಾಸ್ತ್ರ ಉಪದೇಶ. ಆಪ್ತ ಎದಕ್ಕಂತಾರಪ್ಪ? ಪದಾರ್ಥ ಸಾಕ್ಷಾತ್ಕಾರ ಮಾಡಿರ್ಬೇಕವ, ಸತ್ಯವಕ್ತ ಇರಬೇಕು. ಯಾವುದು ವಕ್ತ ಅದು ಸತ್ಯ. ಸತ್ಯದ ಕರೆ ಆಗೋದಿಲ್ಲೇ ಸಚ್ಚಿತ್ ಆನಂದ ಆಯ್ತು ಆ ಅದನ್ನು ಹೇಳವ ಇರ್ಬೇಕವ, ಉಳಿದು ಹೇಳವಲ್ಲ. ಚೀಟಿ ಮಾಡ್ಕೊಂಬಿಟ್ಟು ಆರಾಮಾಗಿಬಿಡ್ತೈತಿ ನಿನಗೆ ಅಲ್ಲ. ಇದರ ವಿಸ್ತಾರಪೂರ್ವಕ ವ್ಯಾಖ್ಯಾ ಅಲ್ಲಿ ಮುಂದೆ ಹೇಳ. ಅದೇ ತತ್ವಜ್ಞಾನದ ಫಲ ಹೇಳ್ತಾ ಮುಂದಿನ ಸೂತ್ರ ಗ್ರಂಥವನ್ನು ಸಮಾಪನ. ಅದೇ
ಏತತ್ ಸಮ್ಯಕ್ ಜ್ಞಾತ್ವಾ ಕೃತಕೃತ್ಯ ಸ್ಯಾತ್ ನ ಪುನಸ್ತ್ರಿವಿಧೇನ ದುಃಖನಾಭಿಭೂಯತೆ. ಇದನ್ನು ಸರಿಯಾಗಿ ತಿಳ್ಕೊಂಡು ಪುರುಷ ಕೃತಕೃತ್ಯನಾಗ್ತಾನೆ. ಕೃತಕೃತ್ಯ ಅಂದ್ರೇನು? ಮಾಡಬೇಕಾದದ್ದು ಕೃತಕೃತ್ಯ, ಮಾಡಬೇಕಾದದ್ದು ಮಾಡ್ದಂಗಾಯ್ತು ಹಂಗೆ. ಮತ್ತು 3 ಪ್ರಕಾರ ದುಃಖ ಅವನಿಗೆ ಎಲ್ಲ ಹೋಗಿ ಇವನಿಗೆ ಯಾವ ತ್ರಾಸ ಮಾಡಂಗಿಲ್ಲ. ಅದೇ ಯಥಾರ್ಥ ಜ್ಞಾನ ಅದು ವಿವೇಕ ಜ್ಞಾನ ಪ್ರಾಪ್ತಿಯಿಂದ ಯಾವಾಗ ಧರ್ಮಾದಿ ಅಕಾರಣ ಆಗಿಬಿಡ್ತಾನೋ ಪುರುಷ ಸಂಸ್ಕಾರದ ವಶದೊಳಗೆ ಚಕ್ರೊಳಗೆ ತಿರುಗ್ತಾನ ಅಥವಾ ಶರೀರ ಧಾರಣ ಮಾಡ್ತಾ ಅಲ್ಲಿ ನಿಂತುಬಿಡ್ತೀನಿ. ಒಬ್ಬರು ನಿಂತು ಅರ್ಥಾತ್ ಯಾವ ಪ್ರಕಾರ ಕುಮಾರ್ ಚಕ್ರವನ್ನು ಬಂದ್ ಮಾಡಿದ ಮೇಲೂ ಸ್ವಲ್ಪ ತಿರುಗ್ತದೆ, ಹಂಗೆ ನಡೀತೈತೆ. ಅದೇ ಪ್ರಕಾರ ಯಥಾರ್ಥ ಜ್ಞಾನ ವಿವೇಕ ಜ್ಞಾನ ಪ್ರಾಪ್ತಿ ಆದಮೇಲೆ ಮೊದಲಿನ ಸಂಸ್ಕಾರ ಅದೇನು ಸಲು ಹೊರತಕ್ಕ ಸೇರಿದೆ. ಎಲ್ಲಿ ತನಕಪ್ಪ ಜ್ಞಾನಕ್ಕೂ ಬಿದ್ದು ಬಿಡೋಕಾಯ್ತಲ್ಲ, ಮತ್ತೆ ಯಾಕೆ ಬೀಳಿಲ್ಲ? ಅಹಂ ಬ್ರಹ್ಮಾಸ್ಮಿ ಜ್ಞಾನ ಅತ್ಪನೆ ಸತ್ತೋಗ್ಬೇಕಾಯ್ತು, ಬಿದ್ದು ಇಲ್ಲ. ಮತ್ತು ಯಾಕೆ ನಡೀತಪ್ಪ ಹಂಗಾರೆ? ಪ್ರಾರಬ್ಧ ಐತಲ್ಲ, ಅದಕ್ಕೆ ಅವ್ರು ಬಟನ್ ಉದಾಹರಣೆ ಫ್ಯಾನ್ ಬಂದ್ ಮಾಡ್ತಪ್ಪ ಕಪ್ಪ ನಿಂದಿರ್ತಿಲ್ಲ, ನೀ ಲೈಟ್ ಆರಿಸ್ಕೊಂಡು ಲೈಟ್ ಬಂದ್ ಹಾಕಿ ಅದು ಉದಾಹರಣೆ ಅದನ್ನು ಕೊಡೋದಿಲ್ಲ ಅವರು. ಹಾಂ, ಯಾಕೆ? ಹಾಂ, ಹಂಗೆ ಅದು ಕುಂಬಾರ ನಾವು ಕೈ ತೆಗೆದಪ್ಪ ಹೋಲ್ ಮತ್ತೆ ಆ ಶಕ್ತಿ ಎಷ್ಟೈತೆ ಅಷ್ಟೇ. ಹಂಗೆ ಇದ್ರದ್ದು ಏನೈತಲ್ಲ ಆ ಮೊದಲಿನ ಸಂಸ್ಕಾರನ ಕೆಲಸ ಮಾಡ್ತಾನವ. ಏನೇನು ಸಂಸ್ಕಾರ ಆ ಸಂಸ್ಕಾರ ಸೇವಾ ಮಾಡೋ ಸಂಸ್ಕಾರ ಅದು ಮಾಡ್ತಾನೆ, ಇಲ್ಲಿ ಮಾಡ್ತಾನೆ ಅದು ಸಂಸ್ಕಾರ ಮಾಡ್ತಾನೆ. ಹಂಗೆ ಆವೇಗ ಈ ಪ್ರಕಾರ ಯಥಾರ್ಥ ಜ್ಞಾನ ಅಂದರೆ ವಿವೇಕ ಜ್ಞಾನ ಆದಾಗ್ಯೂ ಮೊದಲಿನ ಸಂಸ್ಕಾರ ಅಧೀನ ಕೆಲವಂತಕ ಸೇರಿ ಇದು ಅವಸ್ಥಾ ಜೀವನ್ಮುಕ್ತ ಅವಸ್ಥಾ. ಅಂದರೆ ಮುಕ್ತನಾಗ್ಯಾನ ಸತ್ತಿಲ್ಲ, ದೇಹ ಅದ ಆದರೆ ಮುಕ್ತನಾಗ. ಹಂಗೆ ಶರೀರ ಬಿಟ್ಟು ಹೋದಾಗ್ಯೂ ಚರಿತಾರ್ಥ ಇರುವ ಪ್ರಧಾನ ನಿವೃತ್ತಿ ಆದಾಯ ಏಕಾಂತಿಕ ಅವಶ್ಯ ಆಗುವಂಥ ಮತ್ತು ಅತ್ಯಂತಿಕ ಸದಾ ಇರುವಂಥ ಕೈವಲ್ಲ ಪ್ರಾಪ್ತ ಆಗ್ತೈತಿ. ಅರ್ಥಾತ್ ಪರಮಾತ್ಮ ರೂಪದಿಂದ ಪೂರ್ಣತೆಯ ಅವಶ್ಯಕ ಏಕದಮ್ ಪೂರ್ತಿಯ ಆಗ್ತದೆ. ಅದಕ್ಕೆ ಇದರ ಸಾಂಖ್ಯ ಬತ್ ಹೇಳಲ್ಲ 25 ತತ್ವ ಸಮ್ಯಕ್ ಜ್ಞಾನ ಆಯತ್ವ. ಬೇಕಾದ್ರೆ ಯಾವುದೇ ಆಶ್ರಮದ ಇರುವಲ್ಲೇ ಅವ್ನು ಗೃಹಸ್ಥಿರಲಿ ಸನ್ಯಾಸಿ ಇರಲಿ, ಬಿಳಿ ಅರ್ಬಿ ಹಾಕೊಳ್ಳಿ ಕ್ಯಾಂಪ್ ಅರ್ಬಿ ಹಾಕೊಳ್ಳಿ, ಬೇಕಾದ್ರೆ ಅಲ್ಲೇ ಸನ್ಯಾಸ ಗೃಹಸ್ಥರ ಸನ್ಯಾಸ ಅವಶ್ಯ ಮುಕ್ತನಾಗ್ತಾನೆ. ಹಿಂಗೆ ತಿಳ್ಕೊಬೇಡ್ರಿ ನೀವು ಏನಂತ ಸನ್ಯಾಸ ಆದವರಷ್ಟು ಮುಕ್ತಿ ಇರ್ತಪ್ಪ ನಾವು ಆಗೋದಿಲ್ಲ, ಹಂಗೆ ತಿಳ್ಕೊಬೇಡ. ಸಂಸಾರಸ್ಥರು ಮುಕ್ತ ಅವರಲ್ಲೂ ಮುಕ್ತ. ಮುಖ್ಯ ಏನಪ್ಪ ಅಲ್ಲೇ ಆ ಒಂದು ಓದಬೇಕು, ಅದೇ ಬೇಕು, ಅದು ಜೋರು. ಯಾಕೆ ತಡ ಆಗ್ಯದಪ್ಪ? ಅಷ್ಟು ಕಳ್ಕಳಿತದ. ತಾಯಿನ ಬೇಕಂತ ಜಾತ್ರೆ ಕಳ್ಕೊಂಡು ತಾಯಿನ ಕಳ್ಕೊಂಡು ಏನು ಮಾಡ್ಕೊಂಡು ಅಷ್ಟು ಕಳ್ಕಳಿ ಐತದ ನಮಗೆ. ಎಲ್ಲಿ ತನಕ ಹೇಳ್ತಾರೆ ಗೊತ್ತಾನವ್ರು. ನೀರ್ನಾಗ ಕರ್ಕೊಂಡು ರಮಣ ಮಾರಿ ರಾಮಕೃಷ್ಣ ಪರಮ ದಬ್ಬಿದಂತ ದಬ್ಬಿ ಆಮೇಲೆ ಎಬ್ಸಿದ್ರಂತವ್ರು. ಏನು ಬೇಕಾಗಿತ್ತು? ಇಷ್ಟು ಮುಕ್ತಿ ಬೇಕಾಗಿತ್ತು ನಮ್ಗೆ. ಎಲ್ಲಿದ್ರಿ? ಎಲ್ಲಿ ಮುಕ್ತಿ? ಯಾವಾಗ ಕೈ ಬಿಟ್ಟರು, ಯಾವಾಗ ಉಸಿರಾಸಿರು, ಹಂಗೆ ಅವಾಗೇನು ಹಾಕಿತ್ತಲ್ಲ ಅಷ್ಟು ನಿನಗೆ ಆಗಬೇಕು. ಯಾವಾಗ ಮುಕ್ತನಾದೇನೋ ಅಂತ ಆಗ ಶಾಸ್ತ್ರ ಹೇಳಿದ್ರು, ಎಲ್ಲ ಹೇಳಿದ್ರಪ್ಪ. ತಳುವುದೇ ಮಾಡ್ಬೋದಾವುದು ಅಂದ್ರಪ್ಪ, ನಮ್ಮ ತಳುವುದು ಇದು ಅರ್ಜೆಂಟ್ ಐತಿ, ಅದು ಅರ್ಜೆಂಟ್ ಅನಿಸ್ಬೋದು. ಹಾಗೆ ಅದು ಹೇಳ್ತಾರೆ ಅವತ್ತು ಮುಕ್ತ ಯಾವ ಸಂಶಯ ಇದ್ರೆ ಬೇಡಪ್ಪ ಅಂತ. ಆಮೇಲೆ ದರ್ಶನದ 4 ಪ್ರತಿಪಾದಿಸಿದ ಮೇಲೆ ಸಾಂಖ್ಯ ಸಿದ್ಧಾಂತ ಏನಪ್ಪ ಅದು ಹೇಳ್ತಾರೆ. ಮತ್ತೇನು ಹೇಳೋದು? ಮೊದಲು ಹೇಯ ಹೇತು ಹಾನೋಪಾಯ. ಹೇ ತ್ಯಾಜ್ಯ ಅಂದರೆ ಯಾವುದು? ದುಃಖ 3 ಪ್ರಕಾರ ಅಲ್ಲೇ ಬಿಟ್ಟುಕೊಡ್ತಾವೆ. ಆಧ್ಯಾತ್ಮಿಕ, ಆಮೇಲೆ ಅಂದರೆ ಅರ್ಥಾತ್ ಒಳಗಿಂದ ಶಾರೀರಿಕ ಪೆಟ್ಟು ಹತ್ತೋದು, ಇವೆಲ್ಲ ಮಾನಸಿಕ ಚೋಟು, ಹೆಂಗೆ ರಾಗದ್ವೇಷ, ಅದು ವೇದನ. ಎರಡನೇದ್ದು ಆದಿ ಭೌತಿಕ, ಅರ್ಥಾತ್ ಯಾವುದೇ ಅನ್ಯ ಪ್ರಾಣಿಯಿಂದ ಪೀಡಾ. ಆದಿ ದೈವ ಅರ್ಥಾತ್ ಯಾವುದೇ ದಿವ್ಯ ಶಕ್ತಿ ಸಿಡ್ಬಿಟ್ಟು ಅದಪ್ಪ ನಮ್ಮ ಕೈಯಾಗಿದೆ, ಇವು ಪೀಡಾ ಆಗು. ಇವು 3. ಆಮೇಲೆ ಈ ದೂರ ಮಾಡೋಂಥ ಸಾಧನ ಯದ್ಯಪಿ ವರ್ತಮಾನ ಐತಿ, ಆದರೆ ಮತ್ತು ಶ್ರೌತ ಕರ್ಮದ ಇದರ ಪ್ರತೀಕಾರ ಆಕತಿ. ಶ್ರೌತ ಅಂದರೆ ಏನು ಹೇಳ್ತಿ? ದೂರ ಮಾಡೋ ಸಾಧನ ಯದ್ಯಪಿ ಅದ. ಏನಪ್ಪ ಶ್ರೌತ ಕರ್ಮ ಅಂದರೆ ಶ್ರುತಿಯುಕ್ತವಂಥ ಕರ್ಮ.
ಅದ್ರ ಪ್ರತಿಕಾರ ಆಕೈತೆ ಅದರದ್ದು 3 ತಾಪದ್ದು. ಕಿಂತು ಇದರ ಅತ್ಯಂತ ನಿತಾಂತ ಅಭಾವ ಆಗೋದು. ತಾತ್ಪೂರ್ತಿವಾಗಿ ಈಗ ರೋಗ ಬಂತಪ್ಪ, ಔಷಧ ತೊಗೊಂಡು ಅದ್ರ ಮತ್ತೊಂದು ಮತ್ತೆ ಬರ್ತೈತಲ್ಲ, ಅದೇ ಈಗ ಬರೋದು ಯಾವಾಗ ಪ್ರತೀಕಾರ ಆಕೈತಿ. ಮತ್ತು ಅದ್ರದ್ದು ಬೀಜ ಇರ್ತೈತಿ. ಇನ್ನು ಹೆಂಗೆ ಗಿಡ ಮೇಲೆ ಕಡಿದ್ರು ಮತ್ತೆ ಸಿಗ್ತೈತಲ್ಲ, ಹಂಗೆ ಅವು ಹೋಗ್ತಾವೆ ಮತ್ತೆ ಬರ್ತಾವೆ. ಹೇಯ ಹೇತು ಈ ಮೇಲೆ ಈ ದುಃಖದ ಮೂಲ ಅಜ್ಞಾನ, ಅವಿದ್ಯಾ, ಅವಿವೇಕ. ಇದಕ್ಕೇನಪ್ಪ ಇದು ದುಃಖಕ್ಕೆ ಕಾರಣ? ಹಂಗಾರೆ ವಿದ್ಯಾ ಬಂತಂದ್ರೆ ದುಃಖ ಬರುವುದಿಲ್ಲೇನು ಅಂತಂದ್ರೆ ದುಃಖ ಅವನ ಅನುಭವ ಆಗಂಗಿಲ್ಲ. ದುಃಖ ಬೇರೆ, ಅನುಭವ ಬೇರೆ. ಏನಂಗಂದ್ರೆ ದುಃಖ ಅಯ್ಯಪ್ಪ 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 ಶುರು ಹಂಗೆ ಏನು ಸಾಯಂಗಿಲ್ಲ ಅವರೇ. ಏನು ಹಂಗೆ ಲಘು ಡಾಕ್ಟ್ರುಗಳು ಏನೇನು ಸಾಯಂಗಿಲ್ಲ. 2 ಸಲ ಉಸಿರಾಡಿಸ್ಬೇಕಾಯ್ತು ಅಷ್ಟು ಇರೋದಿತ್ತ ಬಿಡು. ಕರ್ಕೊಂಬರಕ್ಕೇನು ಡಾಕ್ಟ್ರ್ ಕರ್ಕೊಂಬರ್ಬೇಡ, ಹಿಂಗೆ ತಿಳ್ಕೊ. ಇದು ಅನುಭವ ಹೊರಗೆ ಬಿಡು, ಬಿಡು ನೋಡು. ಮುಂದೆ ದಿವಸಕ್ಕೆ ಸ್ವಲ್ಪ ಚಿರಾಕ್ ಕಡ್ಡಿ ಕುಡಿದ್ರ ಇದು ಹಾಗೆ ಅವಿದ್ಯಾ ಅವ್ಯೇ ಇಷ್ಟು ಅಜ್ಞಾನ ದೂರ ಆದಾಗ ಅಷ್ಟು ದುಃಖದ ಅಭಾವ ಆಗುತ್ತೆ. ಹ್ಯಾಂಗ್ಯಾಂಗ್ನಿಂದ ಅಜ್ಞಾನ ದೂರ ಆಯಿತು ಹಂಗಂಗೆ ಆ ದುಃಖದ ಅಭಾವ ಪೂರಾ ಜ್ಞಾನ ಆತಂದ್ರೆ ದುಃಖ ಪೂರಾ ಅಭಾವ ಆಗ್ಬಿಡ್ತು. ಅಂದ್ರೆ ದುಃಖ ಆಗೋದಿಲ್ಲ ಅಂತಲ್ಲ, ಈಗ ತಲೆ ಮೇಲೆ ಬೆಂಕಿ ಇಟ್ಟು ಸುಮ್ಮನೆ ಕುಂತಪ್ಪ, ಬೆಂಕಿ ಇಟ್ಟು ದುಃಖ ಇಲ್ಲನ ಆಯ್ತು. ಆದರೆ ಆತ ಪ್ರಾರಂಭ ಮಾಡ್ಕೊಂಡು ಬಿಡ. ಅದಕ್ಕೆ ಅಷ್ಟು ಅಭಾವ. ಅದಕ್ಕೆ ಹಾನ ಅಂದರೆ ದುಃಖದ ನಿತಾಂತ ಅಭಾವ. ಅಜ್ಞಾನ ಅವಿದ್ಯೆಯ ಸರ್ವಥಾ ನಾಶ. ಯಾವಾಗ ಆಕೈತಪ್ಪ ಹಾನ? ಯಾವಾಗ ದುಃಖ ಹೋಗ್ತೈತೆ ಯಾವಾಗ? ಸರ್ವಥಾ ಅಜ್ಞಾನ. ಉಪದೇಶಗಳು, ಉಪನಿಷತ್ತುಗಳು ಇದೇ ಸಿದ್ಧಾಂತತ್ವ. ಯಥಾ ಅವಿದ್ಯೆಯ ಅಪಾಯ ಏವ ಹಿ ಅರ್ಥಾಂತರಂ. ಅರ್ಥಾತ್ ಅವಿದ್ಯೆ ನಿವೃತ್ತಿ, ಪರಮಾತ್ಮನ ಪ್ರಾಪ್ತಿ, ಇದು ಭಿನ್ನ ಯಾವುದೂ ಬೇರೆ ಏನಿಲ್ಲ. ಬೇರೆ ಏನಾರ ಆಗ ಏನಾಗಬೇಕಲ್ಲೇ ಅವಿದ್ಯೆ ನಿವೃತ್ತಿ ಆಗ ಆಮೇಲೆ ಪರಮಾತ್ಮನ ಪ್ರಾಪ್ತಿ ಅದಾತಂದ್ರೆ ಆವಾಗ ಇದಕ್ಕಿಂತ ಭಿನ್ನ ಯಾವ ಅನ್ಯ ವಸ್ತುನೂ ಇಲ್ಲ. ಯಾವುದಕ್ಕೆ? ದುಃಖದ ನಾಶ. ಆಮೇಲೆ ಹಾನೋಪಾಯ ಯಾವುದು? ಎಲ್ಲ ತತ್ವಗಳ ವಿವೇಕಗಳು ಯಥಾರ್ಥ ಜ್ಞಾನ. ಯಾವ ತತ್ವದ ಯಥಾರ್ಥ ಜ್ಞಾನ ಹಾಕ್ಕೊಂತ ಹೋಗ್ತೋ ಆಯಾ ತತ್ವ ದುಃಖದ ನಿವೃತ್ತಿ ಹಾಕ್ಕೊಂತ ಹೋಗ್ತೈತೆ. ಇಡೀ ತತ್ವದ ವಿವೇಕಪೂರ್ಣ ಜ್ಞಾನ ಆಗೋದ್ರಿಂದ ಎಲ್ಲ ದುಃಖ ನಿವೃತ್ತಿ ಆಗೋದಿರ್ತಾವೆ. ತತ್ವಗಳ ಯಥಾರ್ಥ ಜ್ಞಾನ ಸಮಾಧಿ ದ್ವಾರ ತನ್ನ ಭೂಮಿಯೊಳಗೆ ಅಲ್ಲಿ ಆಯಾ ಸ್ಥಿತಿಗಳು. ಇಲ್ಲಾಂದರೆ ಉತ್ಥಾನ ವಿಷಯ ನಿಜವಾದ ಎತ್ತರ ಸ್ಥಿತಿ ಬಂದ್ರೆ ಅದು ಹಿಂಗೆ. ಮುಖ್ಯ ತತ್ವ ಏನಪ್ಪ ಅದನ್ನು ಹೇಳ್ತಾರೆ. ಮುಖ್ಯ ತತ್ವ 2, ಜಡ ಮತ್ತು ಚೇತನ 2 ತತ್ವ. ಜಡತತ್ವದ 24 ಮುಖ್ಯ ಭಾಗ. ಚೇತನ ತತ್ವದ ಪುರುಷ. ಜಡತತ್ವ ಸಂಬಂಧ ಜೀವ ತಥಾ ಈಶ್ವರ. ತನ್ನ ಶುದ್ಧ ಸ್ವರೂಪ ಪರಮಾತ್ಮ ಅಂತನಿಶ್ವತ. ಪರಮಾತ್ಮ ತತ್ವ ಅಂತಿಮ ಧ್ಯೇಯ ಅಥವಾ ಹಾನ್. ಅದಕ್ಕೆ ಎಲ್ಲ ತತ್ವಗಳು ವಿವೇಕಪೂರ್ಣ ಯಥಾಜ್ಞಾನ ಆದಮೇಲೆ ಪಶ್ಚಾತ್ ಅಲ್ಲಿ ಇತ್ತ ದುಃಖ ಆಗಂಗಿಲ್ಲ. ಅದಕ್ಕೆ ಸಾಂಖ್ಯರು ಆ ಪರೀಕ್ಷೆ ಮಾಡಿಸಲು ಅವಕಾಶ ಕಲ್ಪಿಸ್ಕೊಟ್ಟು ಅನ್ಯ 25 ತತ್ವ ಈ ರೀತಿ ಅಲ್ಲ. ಅಷ್ಟೌ ಪ್ರಕೃತಿಯ ಷೋಡಶ ವಿಕಾರಾ ಪುರುಷ. 8 ಪ್ರಕೃತಿಗಳು, 16 ವಿಕಾರಗಳು ಮತ್ತು ಪುರುಷ. ಈ ಪ್ರಕಾರವಾಗಿ ಪ್ರಕೃತಿ ಅಂದರೆ ಮೂಲ ಪ್ರಕೃತಿ, ಅದ್ರ ಬದಲಾವಣೆ ಆಗ್ತದೆ. ಅದರಿಂದ ಆಮೇಲೆ ಅವು ವಿಕಾರ, ಅದರಿಂದ ಬದಲಾವಣೆ ಆಗಿದೆ. ಅವು ಕೆಲವು ಬದಲಾವಣೆ ಆಗಿರ್ತಾವೆ. ಮತ್ತು ಆ ಪ್ರಕೃತಿ ಆಗಂಗೆ ಕಾರಣ ಆಗುವುದಿಲ್ಲ. ಈಗ ಗಡಿಗೆ ಆತ್ಪ ಗಡಿ ಮತ್ತೊಂದು ಅದಕ್ಕೆ ಕಾರಣ ಆಕೈತೆ ಇಲ್ಲ. ಗಡಿಗೆ ಅಂದರೆ ಗಡಿಗೆ ಮತ್ತು ಗಡಿಗೆಯಿಂದ ಮತ್ತೊಂದು ಏನಾರು ಆಕೈತೇನಪ್ಪ ಪರಿಣಾಮ ಮಾಡಕ್ಕೆ ಬರ್ತದೆ ಆ ಗಡಿಗೆಯಿಂದ. ಹಂಗೆ ಅದು ಮುಗಿದ ಕೆಲಸ. ಹಂಗೆ ಅದು ಕೇವಲ ಮುಂದಿನ ಮಣ್ಣು ಮತ್ತು ಮುಂದಿನ ಕಾರಣ. ಹಂಗೆ ಈ ಗಡಿಗೆ ಮುಂದಿನ ಕಾರಣ ಅದು ಪ್ರಕೃತಿ ವಿಕಾರ ಮತ್ತು ಬೇರೆ ಆಗೋದು. ಹಂಗೆ ಮೂಲ ಪ್ರಕೃತಿ ಆ 8 ಪ್ರಕೃತಿ ಒಳಗೆ ಮೂಲ ಪ್ರಕೃತಿ ಅವು ವಿಕೃತಿ ಬದಲಾವಣೆ. ಅರ್ಥಾತ್ ಕಾರಣ ದ್ರವ್ಯ ಸ್ವಯಂ ಯಾವುದ್ರ ವಿಕೃತ ಪರಿಣಾಮ ಆಗುವುದಿಲ್ಲ. ತಾನು ಮತ್ತಾವುದೂ ಆಗಂಗಿಲ್ಲ. ಶೇಷ 7 ಮಹತ್ತತ್ವ ಆದಿ. ಮಹತ್ತತ್ವ ಅಹಂಕಾರ 5 ತನ್ಮಾತ್ರ. ಪ್ರಕೃತಿ ವಿಕೃತಿ ತಾನು ಎಲ್ಲಿಂದ ಪಡ್ಕೊ ಮತ್ತು ಮುಂದಿನದಕ್ಕೆ ದಾರಿ ಆಕತಿ. ಹಂಗೆ
ಅರ್ಥಾತ್ ಮಹತ್ತತ್ವ ಮೂಲ ಪ್ರಕೃತಿ ವಿಕೃತಿ ಅದ, ಅಹಂಕಾರ ಪ್ರಕೃತಿ ಅಹಂಕಾರ ಮಹತ್ತತ್ವ ವಿಕೃತಿ ಅದ, 5 ತನ್ಮಾತ್ರದ 11 ಇಂದ್ರಿಯಗಳು ಪ್ರಕೃತಿ ಅದಾವ, 5 ತನ್ಮಾತ್ರ ಅಹಂಕಾರ ವಿಕೃತಿ, 5 ಸ್ಥೂಲಭೂತ ಪ್ರಕೃತಿ ಹಿಂಗೆ ಅದಾವಪ್ಪ ಅಂತ ಹೇಳ್ತೀನಿ. ಅನ್ಯ 16 ಪ್ರಕೃತಿಗಳು, 5 ಸ್ಥೂಲಭೂತಗಳು, 11 ಇಂದ್ರಿಯಗಳು, ಕೇವಲ ವಿಕೃತಿ ಬದಲಾವಣೆ ಅಷ್ಟೇ. ಅದ್ರ ಪ್ರಕೃತಿ ಇಲ್ಲ ಮೂಲ ಮತ್ತೆ ಅದಕ್ಕೂ ಆಗುವುದಿಲ್ಲ. ಯದ್ಯಪಿ ಎಲ್ಲ ಸ್ಥೂಲ ವಸ್ತು ಈ 5 ಸ್ಥೂಲಭೂತರ ಕಾರ್ಯನ ಅದಾವ, ಆದರೂ ಅವು ತಮ್ಮ ವಿಕೃತಿ ಪರಿಣಾಮದ ಮುಂದೆ ಹೊತಾತತ್ವ ಕಾರಣ ಆಗುವುದಿಲ್ಲ ಅಥವಾ ಅದು ಮುಂದೇನ. ಹಂಗೆ ಪುರುಷ ಅವ ಪ್ರಕೃತಿ ಇಲ್ಲ ವಿಕೃತಿ ಇಲ್ಲ, ನೀವು ಪುರುಷ ಯಾವುದು ಅಂತ ಯಾವುದರ ಕಾರಣದಾಗೈತೆ ಅನ್ನೋದು ಮುಂದೆ ಎದಕ್ಕಾರ ಕಾರಣ ಇಲ್ಲ. ತಾನೂ ಯಾವುದರ ಕಾರಣ ಇಲ್ಲ, ಯಾವುದರ ಕಾರ್ಯ ಇಲ್ಲ, ಅವ್ರು ಯಾವುದೂ ಬರ್ತದೆ ಅದು ಮುಂದಿನ ಕಾರಣ ಇಲ್ಲ. ಅದಕ್ಕೆ ಅವ ಕೇವಲ ಅವ ಪ್ರಕೃತಿನೂ ಅಲ್ಲ ವಿಕೃತಿನೂ ಅಲ್ಲ. ಅರ್ಥಾತ್ ಅವ ಯಾವುದು ಸ್ವಯಂ ವಿಕೃತ ಪರಿಣಾಮ ಅವನಿಂದ ಯಾವ ವಿಕೃತಿ ಪರಿಣಾಮ ಉತ್ಪನ್ನ ಆಗುವುದಿಲ್ಲ ಅಂತ ಅದಕ್ಕೆ ಹೇಳ್ತಾರೆ. ಅಂದರೆ ಈ ಸೃಷ್ಟಿ ಕ್ರಮ ಹೆಂಗಪ್ಪ ಅವ್ರು ಹೇಳ್ತಾರೆ. ಮೂಲ ಪ್ರಕೃತಿನ ಮಹತ್ತತ್ವದ ಅಹಂಕಾರ 16 ಸಮ, ಅರ್ಥಾತ್ 5 ತನ್ಮಾತ್ರಗಳು, 11 ಇಂದ್ರಿಯಗಳು, ಈ 16 5 ತನ್ಮಾತ್ರಗಳು, 5 ಪಂಚಭೂತಗಳು ಉತ್ಪನ್ನ ಆಗ್ತಾ ಒಂದಕ್ಕೂ. ಅದರಿಂದ ಅದರಿಂದ ಎಲ್ಲಕ್ಕೂ ಮತ್ತೆ ಅಲ್ಪ ಮೂಲ ಪ್ರಕೃತಿ ಮಹತ್ತತ್ವ ನಿರ್ಮಾಣ, ಅಲ್ಲಿಂದ ಮತ್ತು ಮಹತ್ತತ್ವದಿಂದ ಅಹಂಕಾರ ಬೆಳ್ಕೊಂತಾರೆ. ಇಲ್ಲಿ ನ್ಯಾಯ ವೈಶೇಷಿಕರು ತಥಾ ಸಾಂಖ್ಯ ಯೋಗ ಸಿದ್ಧಾಂತ ತುಲನಾ ಮಾಡ್ತಾಯಿದ್ದಾವೆ. ಅದಕ್ಕೆ ಹೆಂಗೆ ಈ ಸಮನ್ವಯ ಅನ್ನೋದು ಅದಕ್ಕೆ ಹೊಂದಿಸ್ತಾರೆ. ಏನದಪ್ಪ ತುಲನ ಅವಾಗ ಇದು ಸಾಮ್ಯ ಅದಪ್ಪ, ಇದು ಅದು. ಈ ರೀತಿ ಎಲ್ಲೇ ನ್ಯಾಯ ವೈಶಾಸ್ತ್ರ ಜಡ ದ್ರವ್ಯ ಪೃಥ್ವಿ ಜಲ ಅಗ್ನಿ ವಾಯು ಪರಮಾಣು ತಥಾ ಮನಕ ಅಣು ಮನಸ್ಸು ಸೂಕ್ಷ್ಮ ಅಂತ, ಆಕಾಶ ದಶ ಆಕಾಶ ದಿಕ್ಕು ತಥಾ ಕಾಲಕ ವಿಭೂ ವ್ಯಾಪಕ ಅದ ನಿರವಯವ ಅವಯವಿಲ್ಲ ಮತ್ತು ನಿತ್ಯ ಅಂತಂದಾರು ಯಾರು ನ್ಯಾಯ ವೈಶೇಷ. ಸಾಂಖ್ಯ ಮತ್ತು ಯೋಗದವ್ರು ಅದರೊಳಗೆ ಕೇವಲ ದಿಶೆಗಳನ್ನು ಜಡತತ್ವ ಸಂಬಂಧ ಮಾಡಿ ಜಡತತ್ವ ಹಿಡಿದಿಲ್ಲ. ಯಾಕೆ ವಾಸ್ತವಿಕ ತತ್ವನೇ ಅಲ್ಲಿ ಪ್ರಕೃತಿ ಅಲ್ಲ ವಿಕೃತಿ ಅಲ್ಲ. ಪುರುಷ ಸದೃಶ ಪ್ರಕೃತಿ ವಿಕೃತಿ ಎರಡೂರಿಂದ ಭಿನ್ನ ಚೇತನ ಪದಾರ್ಥವು ಅಂತ ಹೇಳ್ತಾರೆ. ಸಾಂಖ್ಯ ಮತ್ತು ಯೋಗದ ಮತ್ತೊಳಗೆ ಎರಡು ಒಂದು ಕ್ರಮ ಮತ್ತೊಂದು ಕ್ರಮ, ಒಂದು ಸ್ಥಾನದ ಮತ್ತೊಂದು ಸ್ಥಾನ, ಪರತ್ವ ಅಪರತ್ವ, ಮುಂದೆ ಹಿಂದೆ ಈಗ ಸಮೀಪ ದೂರ ಕೇಳುವಂಥ ಸಲುವಾಗಿ ಕೇವಲ ಬುದ್ಧಿ ನಿರ್ಮಾಣ ಆಯ್ತು ಮತ್ತು ಅಲ್ಲಿಂದ ಮಾಡ್ಕೊಂಡು ಸ್ವಯಂ ತಂದೇನು ಅಸ್ತಿತ್ವ ಇಲ್ಲ. ಆ ಬುದ್ಧಿಯಿಂದ ಅನೇಕ ಸ್ಥಾನ ಅಹಂಕಾರ ಪೃಥ್ವಿ ಜಲ ಅಗ್ನಿ ತಥಾ ವಾಯು ಪರಮಾಣು ಸ್ಥಾನ ತನ್ಮಾತ್ರವು ಅದಕ್ಕೆ ಅವಕಾಶ ಕೊಡುವಂಥ ಆಕಾಶ ಆ ಸ್ಥಾನ ಮಹತ್ತತ್ವ ಅವ್ರು ಹೇಳಿದ್ದೀನಿ. ಹಂಗೆ ಆ ವಸ್ತು ಮೂಲ ಪ್ರಕೃತಿ ಒಪ್ಪುವಂಥ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಹಿಂಗೆ. ಯಾಕೆ ತನ್ಮಾತ್ರಗಳು ಅಣು ಹಾಗೂ ಅಗ್ನಿ ಸೂಕ್ಷ್ಮ ಇರೋದ್ರಿಂದ ಮತ್ತು ವಿಭೂ ಆಗಿರೋದ್ರಿಂದ ಅನ್ಯ ಯಾವುದೇ ಸಮವಾಯ ಅರ್ಥಾತ್ ಉಪಾದಾನ ಕಾರಣ ಅವಶ್ಯಕತೆ ಇಲ್ಲ. ಅಣುವಿಂದ ಬೆಳ್ಕೋತ ಹೋಗ್ತದೆ ಅಂತ ಹೇಳ್ತಾರೆ. ಅದೇ ತತ್ವ ಸೂಕ್ಷ್ಮತಮ ಸೃಷ್ಟಿ ಕ್ರಮ ಕಡೆಗೆ ಅಲ್ಲಿ ಯಾವ ಥರ ಜಡತತ್ವ ಅಂತರ ವಿಭೂ ಅಣು ಎರಡೂ ಪ್ರಕಾರ ಅವು ಜಡದ. ಈ ಎಲ್ಲದನ್ನು ಪ್ರಥಮ ಜಡತತ್ವ 3 ಗುಣ ಸತ್ವರ ಜತಮ. ಅದಕ್ಕೆ ಕಪಿಲ್ ಮುನಿ ಹೇಳ್ದ ತ್ರೈಗುಣ್ಯಂ. ಸಾಂಖ್ಯದ ಗುರು ಕಪಿಲ್ 8 ಪ್ರಕೃತಿಗಳು 16 ವಿಕೃತಿಗಳು ಸತ್ವರಜತಮ ಗುಣರೂಪವೇ ಅದಾವೆಲ್ಲ. ನ್ಯಾಯ ವೈಶೇಷಿಕಳೊಳಗೆ ಈ ರೀತಿ ದ್ರವ್ಯ 24 ಗುಣ ಅವ್ರು ಹೇಳ್ತಾರೆ. ಆ ಪ್ರಕಾರ 3 ಗುಣ ಯಾವುದೇ ಇದರ ಗುಣ ಧರ್ಮ ಇಲ್ಲ, ಕಿಂತು ಸ್ವಯಂ ಧರ್ಮಿ ಅದಾವಲ್ಲ. ಯಾವುದ್ರ ಸಂಯೋಗ ಇಡೀ ಸೃಷ್ಟಿ ಉತ್ಪತ್ತಿ ಸಂಯೋಗ ವಿಯೋಗ ಉತ್ಪತ್ತಿ ಸ್ಥಿತಿ ಪ್ರಳಯ ವಿಯೋಗ ಪ್ರಳಯ ಇದ್ರ ಗುಣ ಅದಕ್ಕೆ ಹೇಳ್ಯಾರಪ್ಪ. ಅವಕ್ಕೆ ಚೇತನ ಜಡ ತತ್ವ ಪುರುಷ ಚೇತನ ತತ್ವ ಅದು ಮುಖ್ಯದ, ಮತ್ತು ಜಡ ಗೌಣದ ಅದು ಮುಖ್ಯ. ಇದು ಗೌಣ ಅಥವಾ ಯಾವ ಪ್ರಕಾರ 3 ತೆರೆಗಳು ಬರ್ತದೆ ಸುತ್ತೂಕಿ ಅದು ಹೊಟ್ಟು ಒಂದು ಹಗ್ಗ ಬಿದ್ದ ಮುಪ್ಪುರಿ ಅಂತ. ಆ ಪ್ರಕಾರ ಜಡತತ್ವ 3 ಗುಣ ಅರ್ಥಾತ್ 3 ಸುತ್ತುಳಿದು ಅದರೊಳಗೆ ಇಡೀ ಸೃಷ್ಟಿ ತಯಾರ
ನೋಡಿ ಹೆಂಗೆ. ಅದಕ್ಕೆ ಗುಣ ಸುಖ ದುಃಖ ಮೋಹ ಸ್ವರೂಪ, ಅದು ಪ್ರಕಾಶ ಪ್ರವೃತ್ತಿ ತಡೆಯುವಂಥ ಸಮರ್ಥ್ಯ ಪ್ರವೃತ್ತಿ ಅದನ್ನು ತಡೆಯುವ ಸಾಮರ್ಥ್ಯ. ಅದಕ್ಕೆ ಒಂದು ಮತ್ತೊಂದು ದಬ್ಬತೈತಿ ಸಹನ ಮಾಡುವಂಥ ಪ್ರಕಟ ಮಾಡುವಂಥ ಜೊತೆಗೆ ಇರುವಂಥ ಕರ್ಮ. ಈ ರೀತಿ ಅವ್ರು ಹೇಳ್ತಾರೆ. ಇನ್ನು ಗುಣಸ್ವರೂಪನ ಸತ್ವ ಸತ್ಗುಣ ಸುಖ ಸ್ವರೂಪ, ರಜೋಗುಣ ದುಃಖ ಸ್ವರೂಪ, ತಮೋಗುಣ ಮೋಹರೂಪ. ಈ ಮೂರು ಥರ. ಸತ್ವಗುಣ ಏನಪ್ಪ? ಅದು ಸುಖ ಸ್ವರೂಪ, ರಜೋಗುಣ ದುಃಖ ರೂಪ, ತಮೋಗುಣ ಮೋಹ. ಅದನ್ನ ಮೋಹ ನಿರ್ಮಾಣ ಆಗ್ತದೆ. ಅದು ಅದು ಹೆಂಗೆ ಏನು ತಿಳ್ಕೊಬೇಕು ಅದಕ್ಕೆ? ಅದಕ್ಕೆ ತತ್ವ ಅದು. ಗುಣದ ಸಾಮರ್ಥ್ಯ ಏನಪ್ಪ ಕೆಟ್ಟ ಹೇಳ್ತಾರೆ. ಸತ್ವ ಪ್ರಕಾಶ ಸಮರ್ಥ. ಸತ್ವ ಬೆಳಕನ್ನು ಕೊಡ್ತದೆ ಅಂದರೆ ಜ್ಞಾನ. ರಜಸ್ ಪ್ರವೃತ್ತಿ ಮಾಡಿದ್ರಾಗ ತಮಸ್ ಅದು ನಿಂದ್ರಿಸೋ ತಡಿ ಅದೇ ಎಲ್ಲವೂ. ಗುಣದ ಕೆಲಸ ಏನಪ್ಪ ಹಂಗಾರೆ? ಒಂದು ಬೇರೆ ದಬ್ಬಸ್ತಾವೆ. ಸತ್ವ ಮೇಲೆ ಇರ್ಬೇಕಾರೆ ರಜತಮ ತಳಗಿರ್ತಾವೆ. ಯಾವಾಗ ಸತ್ವಗುಣ ಪ್ರಧಾನ ಆವಾಗ ರಜಸ್ ತಮಸ್ ದಬ್ಬಿ ಅದು ಮೇಲೆ ಬಂದಿರ್ತದೆ. ಸುಖ ಪ್ರಕಾಶ ಧರ್ಮ ಶಾಂತ ವೃತ್ತಿ. ಸತ್ವಗುಣ ಇತ್ತಂದ್ರೆ ಶಾಂತ ಸಮಾಧಾನ. ಇಲ್ಲಿ ಅದು ಬಂದು ರಜೋಗುಣ. ಯಾವಾಗ ರಜಸ್ ಪ್ರಧಾನ ಆಗ್ತದೆ ಆವಾಗ ಸತ್ವ ತಮಸ್ ಅದು ದಬ್ಬಿರ್ತಾವೆ. ದುಃಖ ಪ್ರವೃತ್ತಿ ಅದು ಘೋರ ವೃತ್ತಿ ಉತ್ಪನ್ನ ಆಕೈತಿ. ಈ ರೀತಿ ತಮಸ್ ಪ್ರಧಾನ ಆದಾಗ ಸತ್ವ ರಜ ದಬ್ಬಿರ್ತೈತಿ. ಆವಾಗ ಆಲಸ್ಯ ಸುಸ್ತಾಯಿ ಆದ ಮೋಹವೃತ್ತಿ ಉತ್ಪನ್ನ ಆಗ್ತದೆ. ಮೂರೂ ಗುಣ ಒಂದು ಬೇರೆ ಆಶ್ರಯನ ಆದಾಗ ಸತ್ವ ರಜ ತಮಸ್ ಅದು ಈಗ ಪ್ರಕಾಶ ಅದರಿಂದ ಹಿಂಗೆ ಪ್ರಕಾಶ. ಮತ್ತು ಪ್ರಕಾಶ ದ್ವಾರ ರಜಸ್ತಮಸ್ಸ ಉಪಕಾರವು ಅದು ಮಾಡ್ತಾರೆ. ಈ ರೀತಿ ರಜಸ್ತಮಸ್ಸು ಕೂಡ ಅನ್ಯ ಎರಡರ ಸಹ ಅದು ಆಶ್ರಯ ತಗೋತಾವೆ ಮತ್ತು ಉಪಕಾರನೂ ಮಾಡ್ತಾವೆ. ಮೂರು ಗುಣ ಒಂದು ಬೇರೆ ಪ್ರಕಟ ಮಾಡ್ತಾವೆ. ಸ್ಥಿತಿ ವಸ್ತು ಕ್ರಿಯಾವುಳ್ಳಂಥದ್ದು ಪ್ರಕಾಶವಂತ ಆಗಿಬಿಡ್ತದೆ. ಈ ರೀತಿ ತಮಸ್ ರಜಸ್ತಮನ್ನು ಪ್ರಕಟ ಇದು ತಿಳಿಸ್ಕೊಡ್ತೈತಿ. ಒಂದು ಗುಣ ಅನ್ಯ ಎರಡರ ಜೊತೆಗೆ ಇರ್ತೈತಿ ಮತ್ತು ಅವು ಇರ್ತಾವೆ. ಅದು ಇದ್ದೇ ಇರ್ತಾವೆ. ಎಂದೂ ಬೇರೆ ಆಗಂಗಿಲ್ಲ. ಮುಂದಿನ ಕತ್ತರಿಸೋದಂಗೆ ಹೋಗತ್ತೆ ಅನ್ನೋದು ಇಲ್ಲ, ಅದು ಕೂಡ ಇರ್ತದೆ. ಎಲ್ಲ ಒಂದಕ್ಕೊಂದು ಜೋಡಿಸಲ್ಪಟ್ಟಾವ. ಅದು ಕುಡಿದು ಇದು ಕೂಡ ಇದ್ದೇ ಇರುತ್ತೆ. ಎಲ್ಲ ಸರ್ವತ್ರ ವಿಭೂ ಎಲ್ಲ ಕಡೆ ಮೂರು ಗುಣ ಇಲ್ಲದೇ ಅಲ್ಲಿ ಹೋದಾಗ ಗುಣರಹಿತ ಆಗ್ತಾನೆ, ಎಲ್ಲಿ ಹೋದಾಗ ಹಂಗೆ ರಜಸ್ ಜೋಡಿಸಿದಂಥ ಸತ್ವ ರಜಸ್ ಈ ರೀತಿ ತಮಸ್ಸಿನ ಸತ್ವ ಅವೆಲ್ಲ ಜೋಡಿಸಲ್ಪಟ್ಟಾವ. ಮತ್ತು ಎರಡೂ ಸತ್ವ ರಜಸ್ ತಮಸ್ಸಿನ ಜೋಡ ಇದೇ ಸ್ವರೂಪಗಳು. ಯಾವ ಮೊದಲನೇ ಸಂಯೋಗ ಉಪಲಬ್ಧ ಆಗೋದಿಲ್ಲ. ಅದು ಎಂದು ವಿಯೋಗ ಉಪಲಬ್ಧ ಆಗ ಹಂಗೆ ಒಂದಕ್ಕೂ ಕೂಡಿರ್ತಪ್ಪ. ಸತ್ವ ಹಗುರು ಪ್ರಕಾಶ ಅಂತ ತಿಳ್ಕೊಂಡ. ರಜಸ್ ಉತ್ತೇಜಕ ಬೆಳೆಸ್ಕೊಳ್ತದೆ ಮತ್ತು ಛಲ ಯಾವಾಗಲೂ ಅತ್ಲಾಗೋ ಅದು ಮಾಡಿದ್ವಿ. ತಮಸ್ ಭಾರಿ ಬೆತ್ತಲ್ಲ, ಹಂಗೆ ನಿಲ್ಲಿಸುವಂಥ ಬೇರೆದಂತ ದೀಪಕ ಬಂದು ಬೇರೆ ಉದ್ದೇಶದ ಕೆಲಸ ನೋಡಿ. ಒಂದೊಂದು ಸದೃಶ ದೀಪಕ ಸದೃಶವಾಗಿ ಉದ್ದೇಶದಿಂದ ಅದು ಈ ಥರ ಕೆಲಸ ಅವ್ರು ಬೇರೆದೊಂದು ಕೆಲಸ ಮಾಡ್ಕೊಡ್ತಾವೆ. ಈ ಗುಣದ ಧರ್ಮ ಏನಪ್ಪ? ಸತ್ವ ಹಗುರು ಮತ್ತು ಪ್ರಕಾಶ. ಅದಕ್ಕೆ ಸತ್ವ ಪ್ರಧಾನ ಪದಾರ್ಥವು ಹಗುರಾಗಿರ್ತಾವೆ. ಯಾವ್ಯಾವ ಹಗುರಗಳಲ್ಲ ಸತ್ವ ಪ್ರಧಾನ. ಹೆಂಗೆ ಹಗುರು ಆಗಿರೋದ್ರಿಂದ ಕಾರಣ ಬೆಂಕಿ ಮೇಲೆ ಹೋಗ್ತದೆ. ಹೆಂಗೆ ಹೇಳಿದ್ರು ಜಡ ತಾಳು ಬೀಳ್ತತಿ, ಹಗುರು ಮೇಲೆ. ಆಮೇಲೆ ವಾಯು ತಿರ್ಚಿ ಹೋಗಿ ಎಲ್ಲಿ ಬೇಕಾಗ್ತದೆ. ಇಂದ್ರಿಯಗಳು ಕೂಡಲೇ ಕೆಲಸ ಮಾಡ್ತಾವೆ. ಸತ್ವದ ಪ್ರಧಾನ ಅಗ್ನಿ ಪ್ರಕಾಶದ ಅದೇ ಪ್ರಕಾರ ಇಂದ್ರಿಯ ಮನಸ್ಸು ಪ್ರಕಾಶಶೀಲವಾದ. ಸತ್ವ ತಮಸ್ ಸ್ವಯಂ ಅಕ್ರಿಯ. ಸತ್ವ ತಮಸ್ ಹೆಂಗದ ಕೆಲಸ ಮಾಡೋಂಗಿಲ್ಲವು, ಅಕ್ರಿಯ. ಅದಕ್ಕೆ ತನ್ನ ಕೆಲಸ ಮಾಡುವಂಥ ಅಸಮಾನ. ಅದು ಮಾಡೋಕೆ ಕೆಲಸಕ್ಕೆ ಅಷ್ಟು ಸಾಮರ್ಥ್ಯ ಇದ್ದರೂ ಮಾಡಂಗಿಲ್ಲ ಹಾಗೆ. ರಜಸ್ ಕ್ರಿಯಾವುಳ್ಳದ ಆಗಿರೋದ್ರಿಂದ ಅದಕ್ಕೆ ಉತ್ತೇಜನ ಕೊಡ್ತದೆ. ರಜಸ್ ಇತ್ತಂದರೆ ಮಾಡ ಅಂತ ಹೇಳ್ತಾರೆ. ಮತ್ತು ತನ್ನ ಕೆಲಸ ಪ್ರವೃತ್ತಿ ಮಾಡ್ತಾರೆ. ಯಾವಾಗ ಶರೀರ ರಜಸ್ ಪ್ರಧಾನ ಆಗ್ತತೋ ಆ ಉತ್ತೇಜಿತ ಮಾಡಿ ಅಂತ. ಚಂಚಲತಾ
ಅಚಂಚಲತ ಬೆಳೆಸ್ತದೆ. ರಜಸ್ ಜಲ ಸ್ವಭಾವ ಇರುವುದರಿಂದ ಸತ್ವದ ಪ್ರವೃತ್ತಿ ಆಗ್ತದೆ. ರಜಸ್ ಕ್ರಿಯಾವಳ ಆಗೋದು ಅದಕ್ಕೆ ಉತ್ತೇಜನ ಕೊಡ್ತದೆ ಮತ್ತು ತಮ್ಮ ಕೆಲವು ಪ್ರವೃತ್ತಿ ಮಾಡ್ತದೆ ರಜಸ್. ಮತ್ತು ಎಲ್ಲ ರಜಸ್ ಪ್ರಧಾನ ಇರ್ತೈತಿ ಅಂದಲ್ಲಿ ಕೆಲವು ಅವು ಉತ್ತೇಜಿತ ಚಂಚಲತ ಅದು ಬೆಳಿತದೆ. ರಜಸ್ ಚಲಸ್ವ ಓಡಾಡೋದಿಲ್ಲ ಆಕೈತಿ. ಅದನ್ನ ಹಗುರ್ ತತ್ವ ಪ್ರವೃತ್ತಿ ಮಾಡಿ ಮ್ಯಾಲೆ ಇರಕ್ಕೆ ಕೊಡೋದು ಯಾವುದು ಹಗುರಿದ ತತ್ವ ಅದು ಮಾಡಕ್ಕೆ. ಕಿಂತು ತಮಸ್ ಭಾರಿ ಆಗೋದು ರಜಸ್ಸನ್ನು ನಿಂದ್ರಿಸ್ಬಿಡ್ತು. ತಮಸ್ ಜೋರಾತಂದ್ರೆ ಮಕ್ಕಳು ಸುತ್ತ ಆರಾಮ ಹಿಂಗೆ ಅನ್ನಿಸ್ತೈತೆ. ಮತ್ತು ಯಾವಾಗ ಶರೀರ ತಮಸ್ ಪ್ರಧಾನ ಆಗ್ತದೆ ಅವಾಗ ಶರೀರ ಭಾರ ಎಲ್ಲ ಏನು ಮಾಡೋದು ಕೆಲಸ ಪ್ರವೃತ್ತಿ ಆಗೋದು ಸುಮ್ಮನೆ ಮಕ್ಕಳು. ಗುಣದ ಪರಸ್ಪರ ವಿರೋಧಿ ಆದಾಗ್ಯೂ ಒಂದಕ್ಕೊಂದು ಉದ್ದೇಶ ಅದರ ಇದು ಸತ್ವ ಹಗರು, ತಮಸ್ಸು ಭಾರಿ ಅಂದ್ರೆ ವಜ್ರ. ತಮಸ್ ಸ್ಥಿರ ಮಾಡ್ತೈತಿ, ರಜಸ್ ಉತ್ತೇಜನ ಮಾಡ್ತೈತಿ. ಈ ಪ್ರಕಾರ ಮೂರು ಗುಣ ಪರಸ್ಪರ ವಿರೋಧಿ ಅದಾವ. ಕಿಂತು ದೀಪಕ ಅದು ಪ್ರವೃತ್ತಿ ಒಂದು ಪ್ರಯೋಜನ ಒಂದೊಂದು ಕೆಲಸ ಅದಪ್ಪ. ಈ ಪ್ರಕಾರ ನೋಡಿ ಹೆಂಗಪ್ಪ, ಬತ್ತಿ ಎಣ್ಣೆ ಅಗ್ನಿ ವಿರೋಧ ಅದು ಅಗ್ನಿ ಜೊತೆ ಕೂಡ್ಕೊಂಡು ಪ್ರಕಾಶ ನಾವು ಒಂದಕ್ಕೊಂದು ವಿರೋಧ ಅಂದರೆ ಎಣ್ಣೆ ಹಂಗೆ ಬತ್ತೆಲ್ಲ ಬತ್ತಿ ಅಂದ್ರೆ ಆದರೂ ಎರಡು ಮೂರು ಕುಡಿದ್ರೆ ಎಣ್ಣೆ ಬತ್ತಿ ಪಣತಿ ಅವು ಮೂರು ಕುಡಿದ್ರೆ ದೀಪ ಹಚ್ಚಿದ್ರೆ ಹಾಂ ಹಂಗಾಗಿ ಅದಕ್ಕೆ ಈ ರೀತಿ ಸತ್ವರ ತಮಸ್ ಪರಸ್ಪರ ವಿರೋಧಿ ಆದಾಗ್ಯೂ ಪರಸ್ಪರ ಒಂದಕ್ಕೊಂದು ಅನುಕೂಲ ಕಾರ್ಯ ಮಾಡ್ತವೆ. ಮೂರು ಬೇಕು. ಪ್ರತ್ಯೇಕ ಪದಾರ್ಥ ಮೂರು ಗುಣ ಇರ್ತಾವೆ. ಒಂದು ಪದಾರ್ಥ ಸತ್ವ ದುಃಖ ಸುಖ ದುಃಖ ಮೋಹದ ಉತ್ಪಾದಕ. ಮತ್ತೊಂದು ಪದಾರ್ಥ ಹಿಂಗದಾವ. ಇದರಿಂದ ಸಿದ್ಧ ಏನಪ್ಪ, ಅದರೊಳಗೆ ಸುಖ ದುಃಖ ಮೋಹ ಉತ್ಪನ್ನ ಮಾಡುವಂಥ ಮೂರು ಪ್ರಕಾರ ದ್ರವ್ಯ ಅದಾವಪ್ಪ ಇಲ್ಲೇ ತಿಳ್ಕೊ. ಅದೇ ಸತ್ವ ರಜಸ್ತಮ. ಹಗುರ್ತನ, ಪ್ರೀತಿ, ತಿತಿಕ್ಷ, ಸಂತೋಷ, ಪ್ರಕಾಶ ಆ ಸುಖದ ಜೊತೆಗೆ ಉದಯ ಆಗ್ತವೆ. ಅದಕ್ಕೆ ಸತ್ವಗುಣ ಪರಿಣಾಮ ಪಾದು ಅಂತ. ಅದೇ ರೀತಿ ದುಃಖ ಚಂಚಲತ, ಉತ್ತೇಜಕತ ಆದಿ, ಆಮೇಲೆ ಮುಂದೆ ಮೋಹ ನಿದ್ರೆ ಇವೆಲ್ಲ ಇರ್ತಾವೆ. ಅದಕ್ಕೆ ಇದು ಕ್ರಮಶಃ ರಜಸ್ತಮಸ್ಸು ಪರಿಣಾಮ, ರಜೋಗುಣದ ಪರಿಣಾಮ.